ಇಸ್ರೇಲ್ಗೆ ಬೆದರಿದ ಪಾಕಿಸ್ತಾನ, ಇರಾನ್ ಆಟದಲ್ಲಿ ನಾವಿಲ್ಲ, ಹೀಗೆ ಯಾಕಾಯ್ತು ಅಣುಶಕ್ತ ರಾಷ್ಟ್ರ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಅಂಜಿದವರ ಮೇಲೆ ಹಾವು ಎಸೆದ್ರು ಅನ್ನೋ ಗಾದೆ ಕೇಳಿದ್ದೀರಾ? ಈಗ ಪಕ್ಕದ ಪಾಕಿಸ್ತಾನದ ಪರಿಸ್ಥಿತಿ ಕೂಡ ಅದೇ ರೀತಿಯಾಗಿದೆ. ಅಲ್ಲಿ ಆಪರೇಷನ್ ಸಿಂಧೂರಲ್ಲಿ ಭಾರತ ಅವರ ಏರ್ ಬೇಸು, ಅವರ ವಿಮಾನ ನಿಲ್ಲಿಸ್ತಾ ಇದ್ದಂತ ಹ್ಯಾಂಗರ್ಗಳು ಎಲ್ಲ ಕಡೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡಿದೆಯಲ್ಲ ಭಾರತ. ರೆಡಾರ್ ಸೆಂಟರ್ಗಳೆಲ್ಲ ಧ್ವಂಸ ಮಾಡಿದೆಯಲ್ಲ. ಟಾರ್ಪಾಲ್ ಹಾಕೊಂಡು ಒಳಗಡೆ ಜೋರ್ ಬಿಸಿಲ್ ಕೆಲಸ ಮಾಡ್ತಿದ್ದಾರೆ ಅವರು. ಅವ್ರ ಮೇಲೆ ಹಾವು ಹಾಕದಂಗೆ ಹೆದರಿಸಿದೆ ಇರಾನ್ ಹೆಂಗೆ ಹೆದರಿಸಿದೆ? ಇರಾನ್ ಜನರಲ್ ಒಬ್ರು ಕೊಟ್ಟಿರೋ ಹೇಳಿಕೆ ಪಾಕಿಸ್ತಾನವನ್ನ ಬೆಚ್ಚಿ ಬೀಳಿಸಿದೆ. ಗಾಬರಿ ಆಗಿಬಿಟ್ಟಿದ್ದಾರೆ. ಟಾರ್ಪಲಿಂದ ಹೊರಗೆ ಬಂದು ಕೂಗಿದ್ದಾರೆ, ಇಲ್ಲ ನಾವು ಹಂಗೆ ಹೇಳಿಲ್ಲ, ನಮ್ಮನ್ನು ಬಿಟ್ಬಿಡಿ, ಇದ್ರಲ್ಲಿ ನಾವಿಲ್ಲ ಅಂತ ಹೇಳಿ. ಹಾಗಿದ್ರೆ ಇರಾನ್ನ ಜನರಲ್ ಹೇಳಿದ್ದೇನು? ಒಂದೇ ಒಂದು ಆ ಮಾತಿಗೆ ಅಣುಶಕ್ತ ರಾಷ್ಟ್ರ ಇಷ್ಟೊಂದು ಹೆದರ್ಕೊಂಡು ಓಡ್ ಬಂದಿದ್ಯಾಕೆ? ಇಸ್ರೇಲ್ ಅಂದ್ರೆ ಪಾಕಿಸ್ತಾನಕ್ಕೆ ಅಷ್ಟು ಭಯನ? ಅಸಲಿಗೆ 40 ವರ್ಷಗಳ ಹಿಂದೆನೆ ಇಸ್ರೇಲ್ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ಮಾಡಿದ್ಯಾಕೆ? ಅಷ್ಟು ದೂರ ಇರೋ ಇಸ್ರೇಲ್, ಏಷ್ಯಾದ ಪಶ್ಚಿಮ ತುದಿಯಲ್ಲಿರೋ ಇಸ್ರೇಲ್, ಆಫ್ರಿಕಾ ಖಂಡಕ್ಕೆ ಪಕ್ಕದಲ್ಲಿರೋ ಇಸ್ರೇಲ್, ಏಷ್ಯಾದ ಪೂರ್ವ ಭಾಗದಲ್ಲಿ ಭಾರತದ ಪಕ್ಕದಲ್ಲಿರೋ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋಕೆ ಯಾಕೆ ಪ್ಲಾನ್ ಮಾಡಿತ್ತು? 40 ವರ್ಷಗಳ ಹಿಂದೆ ಏನು ನಡೆದಿತ್ತು? ಇದರಲ್ಲಿ ಭಾರತದ ಪಾತ್ರ ಏನು? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಗ್ತಿರೋದು, ಅದರಲ್ಲಿ ಇರಾನ್ ಹಿನ್ನಡೆ ಅನುಭವಿಸ್ತಿರೋದು ನಿಮಗೆ ಗೊತ್ತು. ಅದ್ರ ಬಗ್ಗೆ ನಾವು ನಿರಂತರವಾಗಿ ಅಪ್ಡೇಟ್ಸ್ ನೀಡ್ತಾ ಇದ್ದೀವಿ. ಈ ಯುದ್ಧದಲ್ಲಿ ಜಗತ್ತು 3 ಭಾಗ ಆಗಿದೆ. ಒಬ್ರು ಅವ್ರ ಪರ, ಇನ್ನೊಬ್ರು ಇವ್ರ ಪರ, ಇನ್ನೊಂದಷ್ಟು ಜನ ತಟಸ್ಥ. ಇನ್ನು ಮೊನ್ನೆ ಏನಾಯ್ತು ಅಂತ ಹೇಳಿದ್ರೆ, ಪಾಕಿಸ್ತಾನ ಒಂಥರ ಚಪಲ ಅಲ್ವಾ, ಅವ್ರು ಸುಮ್ಮನಿರಕ್ಕಾಗಲ್ಲ. ಅವರಿಗೆ ಯಾವುದೇ ಮುಸ್ಲಿಂ ರಾಷ್ಟ್ರಗಳು ಯುದ್ಧಕ್ಕೆ ನಿಂತರೆ ನಾವು ನಿಮ್ಮ ಪರ ಅಂತ ಹೇಳ್ಕೊಳ್ಬೇಕು. ಅವರಿಗೆ ಬಾಯಿ ಮಾತಿಗಾರೆ ಹೇಳ್ಕೊಳ್ಬೇಕು. ಅದೇ ಚಪಲದಲ್ಲಿ ಮೊನ್ನೆ ಏನಾಯ್ತು, ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ ಕೂಡಲೇ ನಾವು ಇರಾನ್ಗೆ ಬೆಂಬಲ ಕೊಡ್ತೀವಿ, ನಾವು ಇರಾನ್ ಪರವಾಗಿ ನಿಲ್ತೀವಿ ಅಂತ ಪಾಕಿಸ್ತಾನ ಹೇಳ್ತು. ಇದು ಮಾಮೂಲಿ ಪಾಕಿಸ್ತಾನ ಹೇಳುತ್ತೆ, ಆದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಇರಾನ್ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡ್ಬಿಡುತ್ತೆ ಅಂತ. ಏನ್ ಹೇಳಿದ್ರು ಇರಾನ್ ಅವರು? ತಾನು ಇಸ್ರೇಲಿಗಿಂತ ಕಮ್ಮಿ ಇಲ್ಲ ಅಂತ ತೋರಿಸೋಕೆ ಅಲ್ಲಿಗೆ ಪಾಕಿಸ್ತಾನವನ್ನ ಹೇಳ್ಕೊಂಡ್ಬಂದ್ರು ಇರಾನ್ ಅವರು. ನಮ್ಮ ಹತ್ರ ಅಣುಬಾಂಬ್ ಇನ್ನೂ ರೆಡಿ ಆಗಿಲ್ಲ ಅಂದ್ರೆ ಏನಂತೆ, ನಮ್ಮ ಬ್ರದರ್ಸ್ ಪಾಕಿಸ್ತಾನದ ಹತ್ರ ಅಣ್ವಸ್ತ್ರ ಇದೆ, ಅವ್ರು ನಮಗೆ ಮಾತು ಕೊಟ್ಟಿದ್ದಾರೆ. ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ ಆ ಸ್ಟೇಟ್ಮೆಂಟ್, ಆ ರಿಪೋರ್ಟ್. ನಮಗೆ ಅವ್ರು ಮಾತು ಕೊಟ್ಟಿದ್ದಾರೆ, ನಮ್ಮ ಹತ್ರ ಅಣ್ವಸ್ತ್ರ ಇಲ್ಲ ಅಂದ್ರೂ ಕೂಡ ಅವ್ರು ದಾಳಿ ಮಾಡ್ತಾರೆ, ಪಾಕಿಸ್ತಾನ ಇಸ್ರೇಲ್ ಮೇಲೆ ಅಣ್ವಸ್ತ್ರ ಹಾಕತ್ತೆ, ನಮಗೆ ಮಾತು ಕೊಟ್ಟಿದ್ದಾರೆ ಅವರು ಅನ್ನೋ ಹೇಳಿಕೆಯನ್ನ ಕೊಟ್ಟರು. ಇರಾನ್ನ ಜನರಲ್ ಆ ರೀತಿ ಹೇಳಿಕೆಯನ್ನ ಕೊಟ್ಟರು. ದಿಗಿಲಾಯ್ತಲ್ಲ ಪಾಕಿಸ್ತಾನಕ್ಕೆ. ಟಾರ್ಪಾಲ್ ಕೆಳಗಡೆ ಗುಂಡಿ ಮುಚ್ಚುತ್ತಾ ಇದ್ರು, ಆಪರೇಷನ್ ಸಿಂಧೂರಲ್ಲಿ ಆಗಿರೋ ಗುಂಡಿಯನ್ನ. ಹೊರಗೆ ಓಡ್ ಬಂದು ಕೂಗ್ತಾ ಇದ್ದಾರೆ, ಇಲ್ಲ ನಾವ್ ಹತ್ರ ಹೇಳಲೇ ಇಲ್ಲ, ಅಯ್ಯೋ ಅಂತ ಹೇಳಿ. ಅಪ್ಪಿ ತಪ್ಪಿ ಕೂಡ ನಾವು ಅಣ್ವಸ್ತ್ರ ಹಾಕ್ತೀವಿ ಅಂತ ಹೇಳಿಲ್ಲ, ಇದೆಲ್ಲ ಸುಳ್ಳು ಅಂತ ಪಾಕಿಸ್ತಾನ ಕ್ಲಾರಿಫಿಕೇಶನ್ ಕೊಡ್ತು ಇಮಿಡಿಯೇಟ್ಲಿ ಬಂದು. ಹಾಗಿದ್ರೆ ಇಷ್ಟೊಂದು ಭಯಾನ ಅವರಿಗೆ ಇಸ್ರೇಲ್ ಕಂಡ್ರೆ? ಅದ್ರ ಬಗ್ಗೆ ನೋಡೋಕ್ಕಿಂತ ಮುಂಚೆ ಒಂದು ಪ್ರಶ್ನೆ ನಿಮಗೆ ಮೈಂಡಲ್ಲಿ ಮೂಡುತ್ತೆ. ಇಷ್ಟು ದೊಡ್ಡ ಭಾರತಕ್ಕೆ ಅವರು ಪದೇ ಪದೇ ಅಣ್ವಸ್ತ್ರ ಬೆದರಿಕೆ ಹಾಕ್ತಾರೆ. ಸಣ್ಣ ಗಲಾಟೆ ಶುರುವಾದ ತಕ್ಷಣ ಅಣ್ವಸ್ತ್ರ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಇಂಡಿಯಾ ಕಂಡ್ರೆ ಅವ್ರಿಗೇನು ಹೆದರಿಕೆ ಇಲ್ವಾ ಅನ್ನೋ ಪ್ರಶ್ನೆ ನಿಮಗೆ ಮೂಡ್ಬೋದು. ಸ್ನೇಹಿತರಲ್ಲಿ, ಭಾರತದ ಬಗ್ಗೆ ಪಾಕಿಸ್ತಾನಕ್ಕೊಂಥರ ಬಂಡ್ ಧೈರ್ಯ ಬಂದ್ಬಿಟ್ಟಿದೆ. ಭಾರತ ಮೊದಲು ದಾಳಿ ಮಾಡಲ್ಲ, ಶಾಂತಿ ಪ್ರಿಯರು, ನಾವು ಹಾಕೋ ತನಕ ಅವ್ರು ಹಾಕಲ್ಲ ಅಂತ ಅವರೇ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಬುದ್ಧಿ ಇಲ್ಲ ಅವರಿಗೆ. ಯಾರು ಹಾಕಿಲ್ಲ ಅಂದರೆ ಅವ್ರು ಹಾಕಲ್ವಂತೆ, ಫಸ್ಟ್ ಯೂಸ್ ಅಂತ ಪಾಲಿಸಿ ಮಾಡ್ಕೊಂಡಿದ್ದಾರೆ ಅಂತ ಒಳಗೊಳಗೆ ನಕ್ಕೊಂಡು ಪಾಕಿಸ್ತಾನದವರು ಪದೇ ನಮಗೆ ಮಾತ್ರ ಬೆದರಿಕೆ ಹಾಕ್ತಾ ಇದ್ರು. ಹಾಕ್ತೀವಿ ಅಂತ ಹೇಳಿ ಹೆದರಿಸ್ಬೋದು, ಭಾರತವನ್ನು ಸ್ವಲ್ಪ ಸೈಲೆಂಟ್ ಆಗಿರೋ ಥರ ನೋಡ್ಕೋಬಹುದು ಅನ್ನೋದು ಪಾಕಿಸ್ತಾನದ ಬಂಡಾಟ. ಈಗ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಆ ಬಂಡಾಟವನ್ನು ಸ್ವಲ್ಪ ಇಳಿಸಲಾಗಿದೆ. ಆದರೆ ಇಸ್ರೇಲ್ ವಿಚಾರದಲ್ಲಿ ಪಾಕಿಸ್ತಾನ ಆ ರೀತಿ ಮಾಡೋಕ್ಕೂ ಧೈರ್ಯ ತೋರ್ತಾ ಇಲ್ಲ. ಇಸ್ರೇಲ್ನ ನೀತಿಯೇ ಏನು ಗೊತ್ತಾ? ಮೊದಲು ಎದ್ದು ಹೊಡಿ ಅಂತ ಹೇಳುತ್ತೆ ಅವರ ಪಾಲಿಸಿ, ಅಫಿಷಿಯಲ್ ಪಾಲಿಸಿ. ಇಲ್ಲಿ ಪಾಕಿಸ್ತಾನ ಅಣ್ವಸ್ತ್ರವನ್ನು ಇಸ್ರೇಲ್ ಮೇಲೆ ಎತ್ತಬೇಕು ಅಂತಿಲ್ಲ, ಬಾಯ್ಬಿಟ್ಟು ಡಿಕ್ಲೇರ್ ಮಾಡಬೇಕು ಅಂತನೂ ಇಲ್ಲ. ಆ ರೀತಿ ಯೋಚನೆ ಮಾಡಿದ್ದಾರೆ ಅಂತ ಗೊತ್ತಾದರೂ ಕೂಡ ಇಸ್ರೇಲ್ ಫಸ್ಟ್ ಅಟ್ಯಾಕ್ ಮಾಡುತ್ತೆ. ಮಾಡಲೇಬೇಕು ಅಂತ ಇಸ್ರೇಲ್ನ ಅಫಿಷಿಯಲ್ ಪಾಲಿಸಿ. ಹೀಗಾಗಿ ಪಾಕಿಸ್ತಾನಕ್ಕೆ ನಡುಕ ಹುಟ್ಟೋಯ್ತು. ಅದೇ ಕಾರಣಕ್ಕೆ ಇರಾನ್ ಜನರಲ್ ನಮ್ಮ ಪರವಾಗಿ ಪಾಕಿಸ್ತಾನ ಇಸ್ರೇಲ್ ಮೇಲೆ ಅಣುಬಾಂಬ್ ಹಾಕತ್ತೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟ ಕೆಲವೇ ಹೊತ್ತಲ್ಲಿ ಓಡ್ ಬಂದು ಕ್ಲಾರಿಫಿಕೇಶನ್ ಕೊಟ್ಟರು ಪಾಕಿಸ್ತಾನದವರು. ಇಲ್ಲ ನಾವು ಆ ಥರ ಯಾವುದೂ ಪ್ರಾಮಿಸ್ ಕೊಟ್ಟಿಲ್ಲ ಇರಾನ್ಗೆ ಅಂತ. ಸ್ನೇಹಿತರೆ, ಹಾಗೆ ನೋಡಿದ್ರೆ ಪಾಕಿಸ್ತಾನದ ಅಣು ಕೇಂದ್ರಗಳ ಮೇಲೆ ಇಸ್ರೇಲ್ ಈ ದಶಕಗಳ ಮುಂಚೆನೆ ಪ್ಲಾನ್ ಹಾಕಿತ್ತು ಹೊಡೆಯೋಕ್ಕೆ. ಆದರೆ ಅದೆಲ್ಲ ಇದ್ದಕ್ಕಿದ್ದಂತೆ ಅವತ್ತು ಎಂಡ್ ಆಗಿತ್ತು.
ಅದು ಹೇಗೆ ಅಂತ ಗೊತ್ತಾಗಬೇಕು ಅಂದ್ರೆ ನಾವು ಈ ಪಾಕಿಸ್ತಾನ ಮತ್ತು ಇಸ್ರೇಲ್ ಸಂಬಂಧದ ಬಗ್ಗೆ ಚೂರು ನೋಡಬೇಕು. ಇವರಿಬ್ಬರ ನಡುವೆ ಯಾವ ತರದ ಸಂಬಂಧ ಇದೆ ಅಂತ, ಇಸ್ರೇಲ್ ಮತ್ತು ಪಾಕಿಸ್ತಾನ ನಡುವೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 36,500. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷವಾದ ಕೇರಳ ಇರುತ್ತೆ. ಹೊರಡೋ ದಿನ 17 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ನಿಮಗೆ ಗೊತ್ತಿರೋ ಹಾಗೆ 1946-47 ಹೊತ್ತಿಗೆ ಇಸ್ರೇಲ್ ಅನ್ನೋ ದೇಶವನ್ನ ಯಹೂದಿಗಳು ಅಧಿಕೃತವಾಗಿ ಕಟ್ಕೊಳ್ಳೋಕೆ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ಜಗತ್ತಿನ ಹಲವು ಕಡೆ ಪ್ಯಾಲೆಸ್ತೇನಿಗಳ ಪರವಾಗಿ ಮುಸ್ಲಿಮರು ಹೋರಾಟ ಮಾಡಿದ್ರು. ಅದರಂತೆ ಭಾರತದಲ್ಲೂ ಕೂಡ ಮುಸ್ಲಿಂ ಲೀಗ್ ಹಾಗೂ ಅದರ ನಾಯಕ ಮೊಹಮ್ಮದ್ ಅಲಿ ಜಿನ್ನಾ ಪ್ರತಿಭಟನೆಗಳನ್ನು ಹಮ್ಮಿಕೊಂಡ್ರು. ಸ್ವಾತಂತ್ರ್ಯ ಹೋರಾಟ ನಡೀತಾ ಇದ್ದ ಟೈಮ್ನಲ್ಲೇ ಪ್ಯಾಲೆಸ್ತೇನಿಗಳ ಪರವಾಗಿ ಲಾಹೋರ್ನಲ್ಲಿ ಒಂದು ರೆಸಲ್ಯೂಷನ್ ಕೂಡ ಪಾಸ್ ಆಯಿತು. 1945 ಅಕ್ಟೋಬರ್ 2ನೇ ತಾರೀಕು ಜಿನ್ನಾ ಇಸ್ರೇಲ್ ವಿರುದ್ಧ ಒಂದು ದ್ವೇಷ ತುಂಬಿದ ಹೇಳಿಕೆಯನ್ನು ಕೊಟ್ಟರು. ಯಹೂದಿಗಳು ಜೆರುಸಲೆಂನ ವಶಪಡಿಸಿಕೊಳ್ಳೋಕೆ ಮುಂಚೆ ಜಗತ್ತಿನ ಪ್ರತಿಯೊಬ್ಬ ಮುಸ್ಲಿಂ ಪುರುಷ ಹಾಗೂ ಮಹಿಳೆ ಸಾಯ್ತಾರೆ. ಯಹೂದಿಗಳು ಇಂಥ ದುಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ರು. ಆ ಮಟ್ಟಿಗೆ ಆತ ಇಸ್ರೇಲ್ನ ವಿರೋಧಿಯಾಗಿದ್ರು. ಇದಾದ್ಮೇಲೂ ಕೂಡ ಜಿನ್ನಾ ಮತ್ತು ಅವರ ಪಾಕಿಸ್ತಾನ ಇಸ್ರೇಲ್ ವಿರುದ್ಧ ಸುಮ್ಮನಿರೋದಿಲ್ಲ. ಇಸ್ರೇಲ್ ಎಷ್ಟೇ ಶಾಂತಿ ಮಾತುಕತೆಗೆ ಪ್ರಯತ್ನ ಪಟ್ಟರೂ ಪಾಕ್ ಒಪ್ತಾ ಇರಲಿಲ್ಲ. ಇಸ್ರೇಲ್ ವಿರುದ್ಧ ಅರಬ್ ರಾಷ್ಟ್ರಗಳು ಸಾಲು ಸಾಲು ಯುದ್ಧ ಮಾಡಿದಾಗ ಪಾಕಿಸ್ತಾನ ಅರಬ್ ರಾಷ್ಟ್ರಗಳ ಬೆನ್ನಿಗೆ ನಿಂತು ಯಹೂದಿಗಳ ವಿರುದ್ಧ ಯುದ್ಧ ಮಾಡ್ತು, ಅವರಿಗೆ ಆಯುಧಗಳನ್ನು ಕೊಡ್ತು. ಇದು ಇಸ್ರೇಲ್ಗೆ ಪಾಕಿಸ್ತಾನದ ವಿರುದ್ಧ ಒಂದು ಅಸಮಾಧಾನಕ್ಕೆ ಕಾರಣ ಆಯಿತು. ಈ ನಡುವೆ 1979ರಲ್ಲಿ ಇಸ್ರೇಲ್ ಅಣ್ವಸ್ತ್ರ ಪರೀಕ್ಷೆ ಮಾಡಿದ್ರಿಂದ ಈ ಭಾಗದಲ್ಲಿ ದೊಡ್ಡ ಶಕ್ತಿ ಅಸಮತೋಲನ ಉಂಟಾಯಿತು, ಪವರ್ ಇಂಬ್ಯಾಲೆನ್ಸ್ ಉಂಟಾಯಿತು. ಇಸ್ರೇಲನ್ನ ಮತ್ಯಾರೂ ಮುಟ್ಟೋಕಾಗಲ್ಲ ಅನ್ನೋ ರೀತಿ ಪರಿಸ್ಥಿತಿ ನಿರ್ಮಾಣ ಆಯಿತು. ಹೀಗಾಗಿ ಈ ಬಲವನ್ನ ಮುರಿಯೋಕೆ ಅನೇಕ ದೇಶಗಳು ಪ್ರಯತ್ನ ಮಾಡ್ತಾ ಇದ್ವು. ಆದ್ರೆ ಪಾಕಿಸ್ತಾನ ಭಾರತದ ವಿರುದ್ಧ ಬಳಸೋಕೆ ಅಣ್ವಸ್ತ್ರವನ್ನ ತಯಾರಿಸೋಕೆ ಮುಂದಾದಾಗ ಆದರೆ ಭಾರತಕ್ಕಿಂತ ಜಾಸ್ತಿ ಚಿಂತೆಗೊಳಗಾಗಿದ್ದು ಇಸ್ರೇಲ್. ಬ್ಯಾಕ್ ಟು ಬ್ಯಾಕ್ ಗುಂಪು ಗುಂಪಾಗಿ ಬಂದು ಮುಸ್ಲಿಂ ರಾಷ್ಟ್ರಗಳು ಗುಂಪುಗೂಡಿ ಬಂದು ದಾಳಿ ಮಾಡಿದ್ದನ್ನ ಫೇಸ್ ಮಾಡಿದ್ದ ಇಸ್ರೇಲ್ ಪಾಕಿಸ್ತಾನದಂತಹ ಒಂದು ರಾಷ್ಟ್ರಕ್ಕೆ, ಮತಾಂಧ ರಾಷ್ಟ್ರಕ್ಕೆ ಅಣ್ವಸ್ತ್ರ ಸಿಕ್ಕಿದ್ರೆ ನನಗೆ ಯಾವತ್ತಾದರೂ ಡೇಂಜರ್ ಅನ್ನೋ ಫೀಲಿಂಗಿಗೆ ಬಂತು. ಯಾವ ಕಾರಣಕ್ಕೂ ಪಾಕಿಸ್ತಾನ ಅಣ್ವಸ್ತ್ರ ಗಳಿಸಬಾರದು ಅನ್ನೋ ಹಠಕ್ಕೆ ಬಿದ್ರು. ಡಿಟರೆನ್ಸ್ ಅಲ್ಲ, ನುಗ್ಗಿ ಹೊಡೆದು ಅವರ ಅಣ್ವಸ್ತ್ರದ ತಯಾರಿಕೆಯ ಪ್ರಯತ್ನಗಳನ್ನೆಲ್ಲ ಧ್ವಂಸ ಮಾಡಬೇಕು ಅನ್ನೋ ನೀತಿಯನ್ನು ಅಳವಡಿಸ್ಕೊಂಡ್ರು. ಇರಾಕ್ ಮೇಲೆ ದಾಳಿ ಮಾಡಿದ್ರಲ್ಲ, ಇದೇ ಕಾರಣ. ಇರಾಕ್ ಒಂದು ಇಸ್ಲಾಮಿಕ್ ಕಂಟ್ರಿ, ಅವ್ರ ಕೈಲಿ ಅಣ್ವಸ್ತ್ರ ಸಿಕ್ಕರೆ ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅವರು ಅನ್ನೋ ಭಯ ಇಸ್ರೇಲ್ಗೆ. 1981 ಜೂನ್ 7ನೇ ತಾರೀಕು ಇರಾಕಿಗೆ ನುಗ್ಗಿ ಅಣು ಕೇಂದ್ರಗಳನ್ನು ಧ್ವಂಸ ಮಾಡಿದ್ದು ಕೂಡ ಇದೇ ಕಾರಣಕ್ಕೋಸ್ಕರ ಇಸ್ರೇಲ್. ಈಗ ಇರಾನ್ ಯಾವ ಕಾರಣಕ್ಕೂ ಅಣ್ವಸ್ತ್ರ ಗಳಿಸುವ ಹಾಗಿಲ್ಲ. ಅವ್ರು ಗಳಿಸೋದಂದ್ರೆ ನಾವು ಸಾಯೋದು ಅಂತ ಅರ್ಥ, ನಮ್ಮನ್ನು ಬಿಡಲ್ಲ ಅವರು, ನಮ್ಮ ಸಾವು ಬದುಕಿನ ಪ್ರಶ್ನೆ, ಹಾಗಾಗಿ ನುಗ್ಗಿ ಹೊಡಿತೀವಿ ಅಂತ ಹೇಳಿ ಇರಾನ್ನಾದ್ಯಂತ ಬೆಂಕಿಯನ್ನ ಸುರಿಸ್ತಾ ಓಡಾಡ್ತಿದಾರಲ್ಲ ಇಸ್ರೇಲ್ನವರು. ಸೊ ಅದೇ ರೀತಿ ಇಸ್ರೇಲ್ ಪಾಕಿಸ್ತಾನದ ಮೇಲೂ ಕೂಡ ಕಣ್ಣು ಹಾಕಿತ್ತು. ಹಾಗೆ ನೋಡಿದ್ರೆ ಇದು ಭಾರತದ ಆಸೆ ಕೂಡ ಆಗಿತ್ತು. ತುಂಬಾ ಜನ ಇದು ಬರೀ ಇಸ್ರೇಲ್ ಒಂದೇ ಹಮ್ಮಿಕೊಂಡಿದ್ದ ಯೋಜನೆ ಅಂತ ಎಲ್ಲರೂ ಕೇಳಿರ್ಬೋದು, ಓದಿರ್ಬೋದು ಈ ಹಿಸ್ಟ್ರಿಯ ಇತಿಹಾಸದ ಈ ಅಧ್ಯಾಯದ ಬಗ್ಗೆ. ಕೆಲವರಿಗೆ ಹೊಸದೇ ಇರ್ಬೋದು. ಆದರೆ ಸ್ನೇಹಿತರೆ, ಅಮೆರಿಕದ ಅಂದಿನ ಗುಪ್ತಚರ ರಿಪೋರ್ಟ್ ಹಾಗೂ ಅವತ್ತಿನ ಕಾಲದ ಒಂದಷ್ಟು ಪತ್ರಿಕಾ ವರದಿಗಳು ಇದರಲ್ಲಿ ಭಾರತವೂ ಸೇರ್ಕೊಂಡಿತ್ತು ಅಂತ ಉಲ್ಲೇಖ ಮಾಡಿವೆ. ಇರಾಕ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದ್ದಕ್ಕೆ ಭಾರತ ಇನ್ಸ್ಪೈರ್ ಆಗಿತ್ತು. ಭಾರತ ಪಾಕ್ನ ಅಣು ಘಟಕಗಳ ಮೇಲೆ ವಾಯು ದಾಳಿ ಮಾಡೋಕೆ ಪ್ಲಾನ್ ಮಾಡಿತ್ತು ಅಂತ ಪಾಕ್ನಲ್ಲಿದ್ದ ಅಮೆರಿಕ ರಾಯಭಾರಿ ಪಾಕ್ನ ಅವತ್ತಿನ ಅಧ್ಯಕ್ಷ ಜಿಯಾವುಲ್ ಹಕ್ಗೆ ಲೆಟರ್ ಕೊಟ್ಟಿದ್ದರ ಬಗ್ಗೆ ರಿಪೋರ್ಟ್ಸ್ ಇವೆ. ಈ ಮಾಹಿತಿಯನ್ನ ಅಮೆರಿಕ ಅಧ್ಯಕ್ಷ ರೊನಾಲ್ಡ್ ರೇಗನ್ ರಾಯಭಾರಿ ಮೂಲಕ ಪಾಕ್ ಅಧ್ಯಕ್ಷನಿಗೆ ತಲುಪಿಸಿದ್ರು ಅಂತ ಹೇಳ್ತಾರೆ. ಅದರಲ್ಲೂ ಭಾರತ ಪಾಕ್ನ ರಾವಲ್ಪಿಂಡಿ ಬಳಿ ಇರೋ ಕಟುವಾದ ಅಣು ಸ್ಥಾವರಗಳನ್ನೇ ಗುರಿ ಮಾಡಿಕೊಂಡಿದೆ ಅಂತ ಪತ್ರದಲ್ಲಿದೆ. 1982ರಲ್ಲಿ ಪ್ರಕಟವಾದ ವಾಷಿಂಗ್ಟನ್ ಪೋಸ್ಟ್ ವರದಿಯಲ್ಲೂ ಕೂಡ ಭಾರತದ ಸೇನೆ ಇದನ್ನ ಪರಿಗಣಿಸಿತ್ತು, ಮಾಡೋಣ ಅಂತ ಲೆಕ್ಕಾಚಾರ ಹಾಕಿದ್ರು ಅಂತ ಹೇಳ್ತಾರೆ. ಅಂದಹಾಗೆ ಸುದ್ದಿ 1982ರ ಡಿಸೆಂಬರ್ನಲ್ಲಿ ಪ್ರಕಟ ಆಗಿತ್ತು. ಆದರೆ 1982ರ ಆರಂಭದಲ್ಲೇ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಮೇಲೆ ಪಾಕಿಸ್ತಾನದಲ್ಲಿ ದಾಳಿ ಮಾಡೋಕೆ ಭಾರತೀಯ ಸೇನೆ ಪ್ಲಾನ್ ಮಾಡಿದ್ರು. ಆದರೆ ಅವತ್ತಿನ ಪ್ರಧಾನಿ ಇಂದಿರಾ ಗಾಂಧಿ ಆರಂಭದಲ್ಲಿ ಬೇಡ ಅಂದ್ರು. ಆದರೆ ಅವರು ಆ ದಾಳಿಯನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡಿರಲಿಲ್ಲ. ಪಾಕಿಸ್ತಾನ ಒಂದು ವೇಳೆ ಅಣ್ವಸ್ತ್ರ ಮಾಡ್ಕೊಳ್ಳೋಕೆ ಹತ್ತಿರ ಬರ್ತಾ ಇದೆ ಅಂತ ಗೊತ್ತಾದ್ರೆ ಖಂಡಿತ ದಾಳಿ ಮಾಡೋಣ ಅಂತ ಹೇಳಿದ್ರು ಸೇನೆಗೆ, ಆ ರೀತಿ ಹೇಳಿದ್ರು ಅಂತ ಉಲ್ಲೇಖ ಸಿಗುತ್ತೆ. ಇನ್ನು ಇಂಟ್ರೆಸ್ಟಿಂಗ್ ಅಂದರೆ ಈ ವರದಿ ಪ್ರಕಟ ಆಗೋಕ್ಕೂ 2 ವಾರಗಳ ಮುಂಚೆ ಅವತ್ತಿನ ಪಾಕ್ ಅಧ್ಯಕ್ಷ ಜಿಯಾವುಲ್ ಹಕ್
ಭಾರತ ದಾಳಿ ಮಾಡೋ ಬಗ್ಗೆ ನಮಗೆ ಆತಂಕ ಇದೆ ಅಂತ ಹೇಳಿದ್ರಂತೆ. ಪಾಕಿಸ್ತಾನ ಮಾಜಿ ಸೇನಾಧಿಕಾರಿ ಫೆರೋಜ್ ಹಸನ್ ಖಾನ್ ಬರೆದಿರೋ ಪುಸ್ತಕದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಸಿಗುತ್ತೆ. ಹಾಗೆ ಇಸ್ರೇಲ್ ಹಾಗೂ ಭಾರತಗಳು ಪಾಕಿಸ್ತಾನದ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ಮಾಡಿದ್ವು ಅಂತ ಅದರಲ್ಲಿ ಬರೆದಿದ್ದಾರೆ. ಪಾಕ್ನ ಇಂಟೆಲಿಜೆನ್ಸ್ ಇಂಥದೊಂದು ವಾರ್ನಿಂಗ್ ಕೊಟ್ಟಿತ್ತು. ಭಾರತ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಟಡಿ ಮಾಡಿತ್ತು. ಕಥುವಾ ಮೇಲೆ ದಾಳಿ ಮಾಡೋಕೆ ರಿಹರ್ಸಲ್ ಕೂಡ ಮಾಡಿಕೊಂಡು ಜಾಗ್ವಾರ್ ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ಭಾರತ ದಾಳಿಗೆ ತಯಾರಿ ಮಾಡಿಕೊಂಡಿತ್ತು. ಈ ಕಾರ್ಯದಲ್ಲಿ ಇಸ್ರೇಲ್ ಭಾರತಕ್ಕೆ ಒಂದು ಪ್ರಪೋಸಲ್ ಇಟ್ಟಿತ್ತು. ಭಾರತ ನಡೆಸ್ತಿರೋ ಈ ಪ್ರಯತ್ನದಲ್ಲಿ ತನ್ನನ್ನು ಭಾಗಿದಾರನನ್ನಾಗಿ ಮಾಡ್ಕೋಬೇಕು, ಸೇರಿಸ್ಕೊಳ್ಳಿ, ನಾನು ಬಂದು ಹೊಡಿತೀನಿ ಅಂತ ಇಸ್ರೇಲ್ ಕೇಳಿತ್ತು, ಭಾರತದ ಹತ್ರ ಕೇಳಿತ್ತು. ಭಾರತದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಒಪ್ಪಿಗೆ ಕೂಡ ಕೊಟ್ಟಿದ್ರು. ಈ ಪ್ಲಾನ್ ಪ್ರಕಾರ ಇಸ್ರೇಲಿನ ವಿಮಾನಗಳು ಗುಜರಾತ್ನ ಜಾಮ್ನಗರದಿಂದ ಟೇಕ್ ಆಫ್ ಆಗಬೇಕಾಗಿತ್ತು. ಅಲ್ಲಿಂದ ಹೊರಟ್ರೆ ಉತ್ತರ ಭಾಗದ ಎಲ್ಲಾದರೂ ಒಂದು ಕಡೆ ತೈಲ ತುಂಬಿಸಿಕೊಂಡು ಹಿಮಾಲಯದಲ್ಲಿದ್ದ ಪಾಕಿಸ್ತಾನದ ರೆಡಾರ್ಗಳ ಕಣ್ತಪ್ಪಿಸಿ ಪಾಕ್ ಒಳಗೆ ನುಗ್ಗಿ ದಾಳಿ ಮಾಡೋ ಉದ್ದೇಶವನ್ನ ಈ ಯೋಜನೆ ಹೊಂದಿತ್ತು ಅಂತ ಪಾಕ್ನ ಆ ಸೇನಾಧಿಕಾರಿ ಬರೆದಿರೋ ಪುಸ್ತಕದ ಅಂಶಗಳಿವೆಲ್ಲ ಸ್ನೇಹಿತರೆ. ಆದ್ರೆ ಇಂಥ ಮಾಸ್ಟರ್ ಪ್ಲಾನ್ ಯಾಕೆ ರದ್ದಾಯಿತು, ಯಾಕೆ ಕ್ಯಾನ್ಸಲ್ ಆಯಿತು, ಯಾರಿಗೂ ಗೊತ್ತಿಲ್ಲ, ನಿಗೂಢವಾಗಿ ಉಳ್ಕೊಂಡಿದೆ. ಒಂದಷ್ಟು ರಿಪೋರ್ಟ್ಸ್ ಪ್ರಕಾರ ವಿಯೆನ್ನಾದಲ್ಲಿ ಪಾಕ್ ಹಾಗೂ ಭಾರತದ ನಡುವೆ ರಾಜತಾಂತ್ರಿಕ ಸಂಘರ್ಷ ಆಗಿದ್ದು ಇದಕ್ಕೆ ಕಾರಣ ಅಂತ ಹೇಳಲಾಗುತ್ತೆ. ಅಂದ್ರೆ ವಿಯೆನ್ನಾದಲ್ಲಿ ಸಭೆ ಸೇರಿದಾಗ ಪಾಕ್ನ ಅಣುವಿಜ್ಞಾನಿಗಳು ಭಾರತ ದಾಳಿ ಮಾಡೋಕೆ ತಯಾರಿ ಮಾಡಿಕೊಂಡಿದ್ದು ನಮಗೆ ಗೊತ್ತಾಗಿದೆ ಅಂತ ಹೇಳಿದ್ರಂತೆ. ಜೊತೆಗೆ ಒಂದು ವೇಳೆ ನೀವು ದಾಳಿ ಮಾಡಿದ್ರೆ ನಾವು ನಿಮ್ಮ ಟ್ರಾಂಬೆನಲ್ಲಿರುವ ಅಣುಸ್ಥಾವರದ ಮೇಲೆ ದಾಳಿ ಮಾಡ್ತೀವಿ ಅಂತ ಭಾರತದ ಅಣುವಿಜ್ಞಾನಿಗಳಿಗೆ ಬೆದರಿಕೆಯನ್ನು ಒಡ್ಡಿ ಕಳಿಸಿದ್ರಂತೆ. ಹೀಗಾಗಿ ಶತ್ರುವಿಗೆ ಪ್ಲಾನ್ ಆಲ್ರೆಡಿ ಗೊತ್ತಾದ ಮೇಲೆ ಅದನ್ನ ಈಗಲೇ ಮಾಡೋದು ಬೇಡ ಅಂತ ಮುಂದೂಡಿಕೆ ಮಾಡಲಾಯಿತು ಅಂತ ಥಿಯರೀಸ್ ಇವೆ, ಆದ್ರೆ ಕ್ಲಾರಿಟಿ ಇಲ್ಲ. ಜೊತೆಗೆ ಭಾರತ ದಾಳಿ ಮಾಡುತ್ತೆ ಅನ್ನೋ ಸೂಚನೆಯನ್ನ ಪಡ್ಕೊಂಡ ಪಾಕಿಸ್ತಾನ ಅಣ್ವಸ್ತ್ರ ಘಟಕಗಳ ಸುತ್ತ ಭದ್ರತೆಯನ್ನು ತುಂಬಾ ಜಾಸ್ತಿ ಮಾಡಿಕೊಳ್ತು. ಅಮೆರಿಕದ ಸಹಾಯದಿಂದ ಉತ್ತಮ ರಡಾರ್ ವ್ಯವಸ್ಥೆಯನ್ನು ಕೂಡ ಅಳವಡಿಸಿಕೊಂಡಿದ್ರು. ನಿರಂತರವಾಗಿ ಗಸ್ತು ವಿಮಾನಗಳನ್ನ ಕೂಡ ಕಾವಲಿಗಿಟ್ಟಿದ್ರು. ಹೀಗಾಗಿ ಭಾರತ ಹಿಂದೆ ಸರಿತು ಅಂತ ಹೇಳಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲಿ ಜನರಲ್ಗಳು ಕೂಡ ರೆಕಾರ್ಡ್ ಬರೆದಿದ್ದಾರೆ. 1982ರಲ್ಲಿ ಪಾಕ್ ಮೇಲೆ ದಾಳಿ ಮಾಡೋದಕ್ಕೆ ಗಂಭೀರವಾಗಿ ಪ್ಲಾನ್ ಆಗಿತ್ತು. ಆದರೆ ಈ ಯೋಜನೆ ಜಾರಿಗೆ ಬರೋ ಕೆಲ ಸಮಯಕ್ಕೂ ಮುಂಚೆ ಇಂದಿರಾ ಗಾಂಧಿ ಇದನ್ನ ಕ್ಯಾನ್ಸಲ್ ಮಾಡಿದ್ರು ಅಂತ ಇಸ್ರೇಲಿ ಜನರಲ್ಗಳು ಬರ್ಕೊಂಡಿದ್ದಾರೆ. ಇದಾದ್ಮೇಲೆ 1984ರಲ್ಲೂ ಭಾರತ ಮತ್ತು ಇಸ್ರೇಲ್ ಪ್ರಯತ್ನ ಮಾಡಿದ್ರು. ಆದರೆ ಅಮೆರಿಕದ ಕಾರಣದಿಂದಾಗಿ ಹಿಂದೆ ಸರಿತು ಅಂತ CIA ಡಾಕ್ಯುಮೆಂಟೇ ಹೇಳ್ತವೆ. ಅಮೆರಿಕದ CIA ಡಾಕ್ಯುಮೆಂಟ್ಸ್ ಇದನ್ನ ಹೇಳ್ತವೆ. ಪಾಕಿಸ್ತಾನ ಅಮೆರಿಕ ಸಾಕಿದ್ದಂತಹ ಒಂದು ಶಿಷ್ಯ ಅಲ್ವಾ, ಬಹಳ ವರ್ಷಗಳ ಕಾಲ. ಅಫ್ಘಾನಿಸ್ತಾನದ ಕದನಕ್ಕೆ ಬೇಕಾಗಿತ್ತು. ಜೊತೆಗೆ ಭಾರತ ಆಗ ಸೋವಿಯತ್ ಕಡೆಗೆ ತುಂಬಾ ವಾಲ್ತಾ ಇತ್ತು. ಹಾಗಾಗಿ ಕೌಂಟರ್ ಮಾಡೋಕೆ ಪಾಕಿಸ್ತಾನ ಬೇಕಾಗಿತ್ತು ಆವಾಗ ಅಮೆರಿಕಾಗೆ. ಸೊ ಇಸ್ರೇಲ್ ಕೂಡ ಅಮೆರಿಕದ ಶಿಷ್ಯ, ಪಾಕಿಸ್ತಾನ ಕೂಡ ಆಗ ಅಮೆರಿಕದ ಶಿಷ್ಯ ಆಗಿತ್ತು. ಹಾಗಾಗಿ ಶಿಷ್ಯಂದರ ನಡುವೆ ಹೊಡೆದಾಟವನ್ನು ಅಮೆರಿಕ ತಡೀತು ಅಂತ CIA ಡಾಕ್ಯುಮೆಂಟ್ಸೇ ಹೇಳ್ತವೆ. ಜಾಗತಿಕ ಉದ್ವಿಗ್ನತೆ ಕುರಿತಂತೆ CIA ಸುಮಾರು 9,30,000 ರಹಸ್ಯ ದಾಖಲೆಗಳನ್ನು ಪಬ್ಲಿಕ್ ಮಾಡಿದೆ. ಕ್ಲಾಸಿಫೈಡ್ ಡಾಕ್ಯುಮೆಂಟ್ಸ್ನ ಡಿಕ್ಲಾಸಿಫೈ ಮಾಡಿದೆ. ಅದರಲ್ಲಿ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಅನೇಕ ಬಾರಿ ಅಣು ಯುದ್ಧ ಆಗೋ ಸಂದರ್ಭವನ್ನು ಯಾವಾಗೆಲ್ಲ ಬಂದಿತ್ತು ಅಂತ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಅದರಲ್ಲಿ ಭಾರತ 2ನೇ ಸಲ 1984ರಲ್ಲಿ ದಾಳಿಗೆ ಓಕೆ ಮಾಡಿತ್ತು. ಇಸ್ರೇಲ್ ಹಾಗೂ ಭಾರತೀಯ ಸೇನೆಗಳು ರೆಡಿ ಆಗಿದ್ವು. ಆದರೆ ಅಮೆರಿಕದ ಒತ್ತಡಕ್ಕೆ ಆವಾಗಲೂ ಕೂಡ ಮಣಿದು ಇಂದಿರಾ ಗಾಂಧಿಯವರು ಹಿಂದೆ ಸರಿದ್ರು ಅಂತ ಅಮೆರಿಕದ ಗುಪ್ತಚರ ಇಲಾಖೆ ಹೇಳ್ಕೊಂಡಿದೆ. ಒಟ್ಟಲ್ಲಿ ಇನ್ಫಾರ್ಮೇಶನ್ ಲೀಕ್ ಆಗಿತ್ತು, ಪಾಕಿಸ್ತಾನ ಗೊತ್ತಾಗಿತ್ತು, ಕ್ಯಾನ್ಸಲ್ ಆಯಿತು ಅಷ್ಟೇ. ಎಕ್ಸಾಕ್ಟ್ ರೀಸನ್ ಏನು, ಅಮೆರಿಕದ ಪ್ರೆಷರ್ಗೆ ಮಣಿದ್ರ ಇನ್ನೂ ಸ್ಪಷ್ಟ ಇಲ್ಲ. ಆದ್ರೆ ಇದಾದ್ಮೇಲೆ ಅಕ್ಟೋಬರ್ ತಿಂಗಳಲ್ಲಿ ಇಂದಿರಾ ಗಾಂಧಿಯವರ ಹತ್ಯೆನೇ ಆಗುತ್ತೆ. ಆನಂತರ ರಾಜೀವ್ ಗಾಂಧಿ ಪ್ರಧಾನಿ ಆಗ್ತಾರೆ. ಪಾಕಿಸ್ತಾನದಲ್ಲೂ ಜಿಯಾ ಮೃತಪಟ್ಟು ಬೆನಜೀರ್ ಭುಟ್ಟೋ ಪ್ರಧಾನಿ ಆಗ್ತಾರೆ. ಆಗ ಇಬ್ಬರ ನಡುವೆ ಒಂದು ಒಪ್ಪಂದ ಆಗುತ್ತೆ. ಏನು ಒಪ್ಪಂದ ಆಗುತ್ತೆ? ಅದರ ಪ್ರಕಾರ ಎರಡೂ ರಾಷ್ಟ್ರಗಳು ಪರಸ್ಪರ ಅಣು ಕೇಂದ್ರಗಳ ಮೇಲೆ ದಾಳಿ ಮಾಡಂಗಿಲ್ಲ ಅಂತ ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಅವಾಗಿನ್ನು ಅಣ್ವಸ್ತ್ರ ಮಾಡ್ಕೊಂಡಿರೋದಿಲ್ಲ, ಬಟ್ ಅಣು ಕೇಂದ್ರಗಳಿರ್ತವೆ ನಾಗರಿಕ ಉದ್ದೇಶಕ್ಕೆ ಅಂತ ಹೇಳ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಯಾವುದೇ ಅಣು ಕೇಂದ್ರಗಳ ಮೇಲೆ, ಅದರಲ್ಲಿ ಮೆನ್ಷನ್ ಆಗಿರೋ ವರ್ಡ್ಸ್, ಯಾವುದೇ ರೀತಿಯ ಅಣು ಚಟುವಟಿಕೆ ನಡೆಯೋ ಕೇಂದ್ರಗಳ ಮೇಲೆ ದಾಳಿ ಮಾಡಂಗಿಲ್ಲ ಅಂತ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ಸೊ ನಾವು ಮಾಡ್ತಾ ಇದೀವಿ, ನೀವು ಮಾಡ್ತಿದ್ದೀರಿ, ಗೊತ್ತಿದೆ ಇಬ್ರಿಗೂ. ಸೊ ಯಾವ್ದ್ರ ಮೇಲೂ ಕೂಡ ದಾಳಿ ಮಾಡಂಗಿಲ್ಲ ಅಂತ ಅಗ್ರಿಮೆಂಟ್ ಮಾಡ್ಕೊಳ್ತಾರೆ. ನಾವು ಅವ್ರದ್ದು ಅಣು ಸ್ಥಾವರಗಳು ಹೊಡೆಯಂಗಿಲ್ಲ, ಅವ್ರು ನಮ್ದು ಹೊಡೆಯಂಗಿಲ್ಲ ಅಂತ. ರಾಜೀವ್ ಗಾಂಧಿ ಮತ್ತು ಬೇನಜೀರ್ ಭುಟ್ಟೋ ನಡುವೆ ಈ ರೀತಿ ಅಗ್ರಿಮೆಂಟ್ ಆಗುತ್ತೆ. ಡಿಸೆಂಬರ್ 31, 1988ರಲ್ಲಿ ಇದಕ್ಕೆ ಸೈನ್ ಬೀಳುತ್ತೆ. ಸೊ ಅಲ್ಲಿಂದ ಭಾರತವಾಗಲಿ ಪಾಕಿಸ್ತಾನವಾಗಲಿ ಒಬ್ಬರ ವಿರುದ್ಧ ಮತ್ತೊಬ್ಬರು ದಾಳಿ ಮಾಡೋಕೆ ಹೋಗೋದಿಲ್ಲ ಅಣು ಸ್ಥಾವರಗಳ ಮೇಲೆ. ಇನ್ನು ಅಷ್ಟೊತ್ತಿಗೆ ಇಸ್ರೇಲ್ಗೂ ಬೇರೆ ಬೇರೆ ಸಮಸ್ಯೆಗಳು ಶುರುವಾದ ಮೇಲೆ ಇಸ್ರೇಲ್ ಪ್ರಾಕ್ಸಿಗಳೊಂದಿಗೆ ಹೋರಾಡಬೇಕಾಗತ್ತೆ. ಇರಾನ್ ಇಸ್ರೇಲ್ ಸುತ್ತ ಉಗ್ರ ಗುಂಪುಗಳನ್ನು ರಚಿಸಿ ಚೂ ಬಿಡುತ್ತಲ್ಲ, ಸೊ ಅವ್ರ ಮೇಲೆ ಹೋರಾಡಬೇಕಾಗತ್ತೆ. ಆನಂತರ ಅಮೆರಿಕ ಅಫ್ಘಾನ್ನಲ್ಲಿ ಸೋವಿಯತ್ ವಿರುದ್ಧ ಯುದ್ಧ ಮಾಡುವಾಗ ಪಾಕಿಸ್ತಾನ ಮತ್ತು ಇಸ್ರೇಲ್ಗಳು ಅಮೆರಿಕದ ಅಕ್ಕಪಕ್ಕದಲ್ಲೇ ನಿಂತು ಗುಪ್ತಚರ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ತಾರೆ. ಮೊಸಾದ್ ಮತ್ತು ISI ಕ್ಲೋಸ್ ಆಗಿ ಕೆಲಸ ಮಾಡಿರ್ತಾರೆ ಆ ಟೈಮ್ನಲ್ಲಿ. ಹೀಗಾಗಿ ಪಾಕಿಸ್ತಾನ ಸರಾಗವಾಗಿ ಅಣ್ವಸ್ತ್ರ ಮಾಡ್ಕೊಳ್ಳುತ್ತೆ, ತಡಿಲಿಕ್ಕೆ ಆಗಲ್ಲ. ಹೀಗಾಗಿ ಪಾಕಿಸ್ತಾನ ಅಣ್ವಸ್ತ್ರ ರಾಷ್ಟ್ರ ಆಗುತ್ತೆ.
ಇಸ್ರೇಲ್ನ ಆಟಿಟ್ಯೂಡನ್ನೇ ಭಾರತವೂ ಹೊಂದಿದ್ರೆ ಯಾವ ಕಾರಣಕ್ಕೂ ಪಾಕಿಸ್ತಾನಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿ ಆಗಿನ ಕಾಲದಲ್ಲೇ ಒಂದು ಡಿಸೈಸಿವ್ ಡಿಸಿಷನನ್ನು ತಗೊಂಡ್ಬಿಟ್ಟಿದ್ರೆ ಇವತ್ತು ಪಾಕಿಸ್ತಾನ ಭಾರತದ ವಿರುದ್ಧ ಧ್ವನಿ ಎತ್ತೋಕೆ ಧ್ವನಿನೇ ಇರ್ತಾ ಇರಲಿಲ್ಲ. ಆದರೆ ದೂರದಲ್ಲಿದ್ದ ಇಸ್ರೇಲ್ ಅಷ್ಟೆಲ್ಲ ಉಮೇದನ್ನು ತೋರಿಸಿತ್ತು. ಆದರೆ ಭಾರತ ಹೆಜ್ಜೆ ಇಟ್ಟು ಹಿಂದೆ ಸರಿತು ಆಗಿನ ಕಾಲದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.